ಯಾಕೆ ಬಾಳ ಸಾಪ್ ಮಾಡ್ಬಿಟ್ರಿ? ಈ ಸಾಂಗ್ ನಮ್ಮ ಅಪ್ಪನ ಇಷ್ಟ ಅಂತ ಗೊತ್ತಿಲ್ವಾ? ಈ ಸೆಂಟಿಮೆಂಟ್ ಬೇರೆ, ನಾವು ಬಾಳ್ತಿರೋ ಬಾಳ್ ಎಂತದ್ದು ಅಂತ ನೀನ್ ತಿಂತಿರೋ ಚಿತ್ರಾನ್ನದಲ್ಲೇ ಗೊತ್ತಾಯ್ತದೆ. ಇನ್ಮೇಲೆ ಏನಿದ್ರು ಡೈಲಿ ಬಿರಿಯಾನಿ ತಿನ್ಬೇಕು. ಆ ತರದೊಂದು ಡೀಲ್ ಮಾಡೇ ಮಾಡ್ತೀನಿ. ಧರ್ಮ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬೆಂಗಳೂರಿನಿಂದ ತಿರುಪತಿ ಅವ್ರು ಕೇಳ್ತಾ ಇದ್ದಾರೆ. ನಮಸ್ತೆ ಗುರುಜಿ, ನನ್ನ ಹೆಸರು ತಿರುಪತಿ. ಈ ನಡುವೆ ನನ್ನ ಟೈಮೇ ಸರಿ ಇಲ್ಲ. ಯಾವ ಕೆಲ್ಸಕ್ಕೆ ಕೈ ಹಾಕಿದ್ರು ಸಕ್ಸಸ್ ಆಗಲ್ಲ. ನೊಂದು ಬೆಂದ್ ಹೋಗಿದ್ದೀನಿ ಅಂತ ಬರ್ದಿದ್ದಾರೆ. ಇವ್ರಿಗೆ ಏನಾದ್ರೂ ಪರಿಹಾರ ಹೇಳಿ ಗುರುಜಿ. ನೋಡಿ ತಿರುಪತಿ ಅವರೇ, ನಿಮ್ಗೆ ಸಾಡೆ ಸಾತಿ ನಡೀತಿದೆ. ಶನಿ ಮಹಾತ್ಮ ತಲೆ ಮೇಲೆ ಕೂತ್ಬಿಟ್ಟಿದ್ದಾನೆ. ಹಾಗಾಗಿ ಶನಿಗೆ ಇಷ್ಟವಾಗೋ ಕಪ್ಪು ಬಣ್ಣದ ಬಟ್ಟೆ ಹಾಕೊಂಡು ತಿರುಗಾಡಿ. ಅಯ್ಯೋ ನಿನ್ನ, ಇದನ್ನೆಲ್ಲ ಲಾಸ್ಟ್ ವೀಕ್ ಹೇಳ್ದಿಲ್ಲಯ್ಯ, ಮುಂದೆ ಕೇಳೋ. ಮಂಗಳಕರವಾದ ಅರಿಶಿಣ ಕುಂಕುಮ ಜೊತೆಗಿಟ್ಕೊಳ್ಳೋದ್ರಿಂದ ಶುಭವಾಗುತ್ತೆ, ಆದಾಯನೂ ಹೆಚ್ಚುತ್ತೆ. ಅರಿಶಿಣ ಕುಂಕುಮನ? Hello, madam. Hi, sit. Would you like to have something? No, madam. Okay. ನೀವು ಕಳ್ಸಿದ ಸ್ಕ್ರಿಪ್ಟನ್ನು ಓದಿದೆ. ಈ ಸ್ಕ್ರಿಪ್ಟಲ್ಲಿ ನನಗೆ ಪರ್ಫಾರ್ಮೆನ್ಸ್ಗೆ ಅಷ್ಟು ಸ್ಕೋಪ್ ಇಲ್ಲ ಅನ್ನಿಸ್ತದೆ. ಸೊ ಐ ಡೋಂಟ್ ಥಿಂಕ್ ಐಲ್ ಬಿ ಡೂಯಿಂಗ್ ಇಟ್. ಸಾರಿ, ನೀವೇ ಪ್ರೊಡ್ಯೂಸರ್ಗೆ ತಿಳಿಸ್ಬಿಡಿ, ಬೇಜಾರು ಮಾಡ್ಕೋಬೇಡಿ. ಸರಿ ಮೇಡಮ್. ಎನಿವೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಫರ್. ಓಕೆ ಮೇಡಮ್. ಆಲ್ ದಿ ಬೆಸ್ಟ್. ಹಲೋ. ಹಲೋ ಮೇಡಮ್, ಇಲ್ಲಿ ವೇಟ್ ಮಾಡಕ್ಕೆ ಹೇಳಿದ್ರಿ. ಎಲ್ಲಿದ್ದೀರಾ? ಇಲ್ಲಿ ಮೇಡಮ್. ಮೇಡಮ್ ಒನ್ ಸೆಕ್. Are you Mr. Srinivas? Yes, madam. Give me 2 minutes. I'll be back. Thanks. I'm so sorry. ಇನ್ನೊಂದು ಮೂವಿ ಡಿಸ್ಕಷನ್ ನಡೀತಾ ಇದೆ. ನೀವು ಆ ಮೂವಿ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಅನ್ಕೊಂಬಿಟ್ಟೆ. ಸಾರಿ ಅಬೌಟ್ ದ್ಯಾಟ್. ಓಹ್, ಇಟ್ಸ್ ಓಕೆ ಮೇಡಮ್. ನೀವು ಮೇಲ್ ಮಾಡಿದ ಕತೆ ತುಂಬ ಚೆನ್ನಾಗಿದೆ. ನೀವು ಶಾರ್ಟ್ ಫಿಲ್ಮ್ ಕೂಡ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ಸ್ ಅಲಾಟ್ ಮೇಡಮ್. ನನಗೆ ತುಂಬ ಇಷ್ಟ ಆಯಿತು. ಅದ್ರಲ್ಲಿ ಆ್ಯಕ್ಟ್ ಮಾಡಿರೋರು ಯಾರು? ಅವಳು ನನ್ನ ತಂಗಿ, ಅಂದರೆ ಕಸಿನ್ ಮೀನಾ ಅಂತ. ಓಹ್, ಚೆನ್ನಾಗೇ ಆ್ಯಕ್ಟ್ ಮಾಡಿದಾರಲ್ಲ. ಆ ಹುಡುಗಿ ಕೈಲೇ ಆ್ಯಕ್ಟ್ ಮಾಡಿಸ್ಬೋದಿತ್ತಲ್ಲ. ಚೆನ್ನಾಗೇ ಮಾಡಿದ್ದಾಳೆ, ಆದರೆ ನಾನ್ ಮಾಡಿದ್ರೆ ಕಮರ್ಷಿಯಲ್ ವ್ಯಾಲ್ಯೂ ಬರುತ್ತೆ ಅಂತನಾ? ಛೇ, ಹಾಗಲ್ಲ ಮೇಡಮ್. ನೀವು ಮಾಡಿದ್ರೆ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತೀರಾ ಅಂತ. ಓಕೆ. ಸ್ಕ್ರಿಪ್ಟು ಪೂರ್ತಿ ರೆಡಿ ಇದೆ. ನಾನಿನ್ನು ಬೆಟರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಪರವಾಗಿಲ್ಲ. ಎಷ್ಟು ಫೈನಲ್ ಆಗಿದೆಯೋ ಅಲ್ಲಿವರೆಗೂ ಹೇಳಿ. ನೀವು ಈ ಕತೆ ಹೇಳುವಾಗ ನಿಮ್ ಕಸಿನ್ ಮೀನಾನೇ ಇಮ್ಯಾಜಿನ್ ಮಾಡ್ಕೋತಿರೋ ಏನೋ. ಸ್ವಲ್ಪ ರಫ್ ಆಗಿ ಬರ್ದಿದ್ದೀನಿ ಮೇಡಮ್. ಸೀನ್ ಓಪನ್ ಆದ್ರೆ ಡ್ಯಾನ್ಸು ಅಂತ ನಿಮ್ಮ ಅಮ್ಮ ತನ್ನ ಲೈಫ್ನ ಹಾಳು ಮಾಡ್ಕೊಂಡ್ಲು. ನೀನು ಅದೇ ದಾರಿಗೆ ಹಚ್ಚಿದ್ಲು. ಹತ್ರ ಇದ್ರೆ ಚೆನ್ನಾಗಿ ಓದ್ತಿ ಅಂತ ನಿನ್ನ ಕರ್ಕೊಂಬಂದು ನನ್ನ ಜೊತೆ ಇಟ್ಕೊಂಡು ನಮ್ಮ ಕಾಲೇಜ್ಗೆ ಸೇರಿಸಿದ್ದೀನಿ. ನೀನೊಬ್ಳು ಪ್ರಿನ್ಸಿಪಾಲ್ ಮಗಳು ಅನ್ನೋದು ನೆನ್ಪಿಟ್ಕೊಂಡು ಚೆನ್ನಾಗಿ ಓದೋದು ನನಗೂ ಒಳ್ಳೇದು, ನಿನಗೂ ಒಳ್ಳೇದು. ಸರಿಯಾಗಿ ಬಾಲ್ ಹಾಕಲೆ. ಎಲ್ಲಿ ನೋಡಿ ಹಾಕ್ತಿ ಬಾಲ್? ವೆಂಕೇ
ಲೈಫ್ನಾಗ ಯಾರು ಹಿಂಗ ಔಟ್ ಆಗಿರ್ಲಿಕ್ಕಿಲ್ಲ ಬಿಡಲೇ ಬೆಂಕಿ. ಸಾಹೇಬ್ರು ಮತ್ ಫೋನ್ ಕಳ್ಕೊಂಡಾರಂತ. ಎಷ್ಟ್ ಸಲ ಕಳ್ಕೊತೀವೋ ಮರಾಯ? ನಾವ್ನ ಇದು 7ನೇದೋ 8ನೇದೋ. ಇನ್ನೊಂದೆರಡು ಕಳ್ಕೊಂಡ್ಬಿಡಲೆ, ಹೋಗ್ಲಿ ನಪ್ಪನ ಡಬಲ್ ಡಿಜಿಟ್ ಆಕೇತಿ. ಫೋನ್ ಕಳ್ಕೊಳ್ಳೋದೆ ಒಂದ್ ದಂಧಿ ಮಾಡ್ಕೊಂಡ ನೀವಾ? ಲೇ ಕೇಶ್ವ, ಬೆಳಗ್ಗೆ ಕಾಕನ ಹೋಟೆಲ್ ಹೋಗಿ ಟೀ ಕುಡಿದ್ವಲ್ವಾ, ಅಲ್ಲೇನಾದ್ರು ಫೋನ್ ಬಿಟ್ನಾ? ಅಲ್ಲೇ ಫೋನ್ ಕಳ್ಕೊಂಡೆ ಅಂದ್ರೆ ಅದಕ್ಕೆ ಎಳ್ಳು ನೀರು ಬಿಟ್ಬಿಡ್ ಪಾತಮ್ಮ. ಕಾಕ ಫೋನ್ ಕಂಡ ತಕ್ಷಣ ಲುಂಗಿ ಒಳಗಿರೋ ಚಡ್ಡಿ ಕಿಸಿ ಕೇರ್ಸಿರ್ತಾನ. ನಾವಿಲ್ಲಿ ಹುಚ್ಚರಂಗ ಫೋನ್ ಮಾಡ್ಕೋತ್ ಕುಂದ್ರೋದು, ಅವ ಅಲ್ಲಿ ವೈಬ್ರೇಟ್ ಆದಾಗೆಲ್ಲ ಒಳಗಿಂದ ಭಾರಿ ಮಜಾ ತಗೋತಿರ್ತಾನ. ಬಿಜಾಪುರ್ ಹೆಂಗ್ ಬಾಯ್ಸ್ ಎಲ್ಲ ಒಂದೇ ಹಂತ ಕುಂತಾರ, ಬಾ ಕೇಳೋಣ. ಕಾಕ ನನ್ ಫೋನ್ ನೋಡ್ದ? ಕಾಕ ನನ್ ಫೋನು. ಕಾಕ ಸ್ವಲ್ಪ ಅಗಲ್ಸ್ರಿ. ಕಾಕ ನನ್ ಫೋನು. ಬಿಲ್ದಾಗ ಏನಾದ್ರು ಫೋನ್ ಬಿದ್ದದ ಅಂತ ನೋಡ್ತಿದ್ದೀನ್ರಿ. ಯಾಕೆ ಹೊಡಿಲಿಕ್ಕತ್ತೀರಿ? ಕಾಕ ನನ್ ಫೋನು. ಕಾಕ ಲುಂಗಿ ಎತ್ರಿ ನೋಡೋಣ. ಚಟಿ ಹಾಕೋರಿ. ಕಾಕ ನನ್ ಫೋನು. चलेगा पिक्चर गिक्चर जाएंगे बच्चों को लेको नमदुके दुकानदुके बाटल तोड्या तू ಸೆಕೆಂಡ್ ಶಿಫ್ಟ್ ಮಾಡಲ್ಲ ಗೇರ್ ಮುಚ್ಚಲೆ ಇಷ್ಟೇ ಹೋಗದಿ ಗಾಡಿ. ಟ್ಯಾಂಕ್ ಖಾಲಿ ಆಗ್ಲಿಕ್ಕೆ ಅದ್ರ ಬಿಡು. 2 ಮಿನಿಟ್ ಆಮೇಲೆ ಹುಡ್ಕೊಂಡು ನವನ ತುದಿಗೆ ಬಂದದ. ಹೆಣ್ಮಕ್ಳು ಓಡಾಡಕ್ ಹತ್ತಾರ, ಮಾನ ಮರ್ಯಾದೆ ಐತಲ್ಲ ನಿಮ್ಗ. ಎಷ್ಟ್ ಹೇಳಿದ್ರು ಹಂಗ ಮಾಡಕ್ ಹತ್ತಿರಲ್ಲ. ಏನ್ ಮಾಡಕ್ ಹತ್ತಿರೋ? ನಿಮ್ಗೇನ್ ಮನೆ ಇಲ್ಲ? ಎಷ್ಟು ಓಡಾಡ ಹುಡುಗರಿದಾರ್ರಿ ಇವ್ರು. ಹೇಳಿದ್ ಮಾತಾ ಕೇಳಂಗಿಲ್ಲ. ಆತ್ ಬಿಡಜಿ, ಮುಗೀತು. ಯಾಕೆ ಒದರ್ತಿ? ಇದಕ್ಕಿಂತ ಮುಂಚೆ ಎಲ್ಲಿ ಹೋಗಿದ್ವಿ ನಾವು? ಪಿಕ್ಚರ್. ನಡಿ ನಡಿ ಹೋಗೋಣ. ಲಘು ನಡಿಲೆ. ನಿಮ್ ಮನೆ ಮುಂದೆ ಹೋಯ್ಲೇನ ಹುಚ್ಚಿ? ಮಾಡಿ ಸೇರ್ ತೀರ್ಸ್ಕೋಜಿ. ಆದ್ರ ಉಯ್ಲಿಕ್ಕ ನೀ ಬರ್ಬೇಡ, ನಿನ್ ಮೊಮ್ಮಗಳನ್ನ ಕಳ್ಸು. ನಿಮ್ ಬಾಯಾಗ ಬಂದು ಸತ್ಯನಾಶ ಮಾಡ್ತೀನಿ. ನಿಮ್ ಮಗಳು ಒಳ್ಳೆ ಡ್ಯಾನ್ಸರ್ ಅಂತೆ. ಹಾಗಾದ್ರೆ ಈ ಸಲ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಅಲ್ಲಿ ನಿಮ್ ಮಗಳನ್ನ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು. ಫಾರಂ ಫಿಲ್ಅಪ್ ಮಾಡಿದ್ ಮುಗಿದಿದ್ರೆ ಕ್ಲಾಸ್ಗೆ ಹೋಗ್ಬೋದು. ನನ್ನ ಮಗನೇ ಕ್ರಿಕೆಟ್. ಕ್ರಿಕೆಟ್ ಆಡ್ತೀಯ? ಮೊಬೈಲ್ ಕಳ್ಕೊಂಡು ಕ್ರಿಕೆಟ್ ಆಡ್ತೀಯ ಮಗನೇ? ಬಾರ ಇಲ್ಲಿ. ಹುಷಾರು, ಫೋನ್ ಕಳ್ಕೊಬೇಡಿ. ಕ್ರಿಕೆಟ್ ಅದು ಇದು ಅಂದ್ರೆ ಕ್ರಿಕೆಟ್ ಆಡ್ತೀನ ಮಗನ? ಬ್ಯಾಟ್ ಹಿಡಿಯೋದ್ ಕಲೆ, ಫಸ್ಟ್ ಜಿಪ್ ಹಾಕಲೆ. ನಡಿಲೆ. ಏನ್ ಬುಚ್ಚಿಗೆ ಹಿಡ್ದೈತೇನೆ? ಅವ ಫೋನ್ ಕಳ್ಕೊಂಡು ನಿನಗ್ ಬುದ್ಧಿ ಹೇಳಕತ್ತಾನ್ಲೆ ಅವ. ಫ್ರಸ್ಟ್ರೇಷನ್ ಅದು. ತನಗ್ ತಾನೇ ಬುದ್ಧಿ ಹೇಳ್ಕೊಳತ್ತಾನ. ತನಗ್ ತಾನೇ ಬುದ್ಧಿ ಹೇಳ್ಕೊಳಕ ನಿನ್ ಯೂಸ್ ಮಾಡ್ಲಿಕ್ಕತ್ತಾನ. ಅದೇನ್ ಕಿತ್ತು ಗುಡ್ಡೆ ಹಾಕಿದೆ ಅಂತ ಎಮ್ಮೆ ಮೇಲೆ ಕೂತು ಕುಣಿತಿದ್ಯಪ್ಪ? ಅದೇ ನೆನೆ ಟೆಸ್ಟ್ ಮುಗಿತಲ್ಲಪ್ಪ. ಫಿಸಿಕ್ಸ್ ಹೆಂಗ್ ಬರ್ದಿದ್ಯಪ್ಪ? ಅದೇ ಕೆಮಿಸ್ಟ್ರಿಕ್ಕಿಂತ ಚೆನ್ನಾಗ್ ಬರ್ದಿನ. ಓ ಕೆಮಿಸ್ಟ್ರಿ. ಮ್ಯಾಥಮೆಟಿಕ್ಸ್ ಗಿಂತ ಸೂಪರ್ ಆಗಿ ಬರ್ದಿನಪ್ಪ. ಮ್ಯಾಥ್ಸ್ ಫಿಸಿಕ್ಸ್ ಗಿಂತ ಚೆನ್ನಾಗಿ ಬರ್ದಿರ್ತೀಯ ಅಲ್ವಪ್ಪ? ಅಪ್ಪ ಬೆಂಕಿ, ಅಪ್ಪ ಬೆಂಕಿ. ತೂ ಎಮ್ಮೆ ಅಂತಂದು ನೀನು ಮ್ಯಾಥ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಅಂತ ರೌಂಡ್ ಹೊಡಿತಾ ಇದ್ರೆ ನಿನಗೆ ಬೀಳೋ ಮಾರ್ಕ್ಗಳೆಲ್ಲ ರೌಂಡ್ ರೌಂಡ್ ಆಗಿರ್ತವೆ. ನಿನ್ನ ವಯಸ್ಸಿಗೆ ಬೇರೆಯವರೆಲ್ಲ ಇಂಜಿನಿಯರಿಂಗ್ ಮುಗಿಸಿ ಜಾಬಲ್ಲಿ ಇರ್ತಿದ್ರು. ನೀನಿನ್ನು ಫಸ್ಟ್ ಒಳ್ಳೆ ಸತ್ತಿದ್ಯಾ? ಓ ನೋಡಕ್ಕಾಗಲ್ವಲ್ಲೋ? ಮಾರ್ಕ್ಸ್ ಒಳ್ಳೆ ಮೊಬೈಲ್ ನಂಬರ್ ತರ ಇದೆ. ಎಲ್ಲಾ ಸಬ್ಜೆಕ್ಟ್ ಸೇರಿನು 35 ಬಂದಿಲ್ವಲ್ಲೋ? ಅಪ್ಪ ಇಂತ ಸಣ್ಣ ಪಡೆದಕ್ಕೆಲ್ಲ ಡಿಸಪಾಯಿಂಟ್ ಅಂದ್ರೆ ಹೆಂಗಪ್ಪ? ನಮ್ಮ ಕುರುಕ್ಷೇತ್ರ ಸಿನಿಮಾದಲ್ಲಿ ನಮ್ಮ ಡಿ ಬಾಸ್ ಹೇಳಿಲ್ವಾ, ಕರ್ಮ ಮಾಡು ಆದರೆ ಫಲ ಅಪೇಕ್ಷೆ ಮಾಡಬೇಡ ಅಂತ. ಕರ್ಮ ಕಾಂಡ ಅದು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರೋದು. ಹೌದಾ? ಇರ್ಲಿ ಬಿಡಪ್ಪ, ನೆಕ್ಸ್ಟ್ ಟೈಮ್ ನೋಡು. ಫಿಸಿಕ್ಸ್ ಅಲ್ಲಿ 100ಕ್ಕೆ 100 ಪಕ್ಕಾ ಫಿಕ್ಸ್, ನೋ ಡೌಟು. ಫಿಸಿಕ್ಸ್ ಇರೋದೇ 70ಕ್ಕೆ ಕಣೋ. ಅದೇ ಅಪ್ಪ, ಸಿಂಪಲ್ ಆಗಿ ನಿಂಗೆ ಅರ್ಥ ಆಗ್ಲಿ ಅಂತ ಹಂಗೆ ಹೇಳ್ದೆ ಅಷ್ಟೇ. ನೀನ್ ಹಾಳಾಗಿದ್ದಲ್ದೆ ಆ ಇಬ್ಬರನ್ನ ಹಾಳು ಮಾಡಿದ್ಯಲ್ಲೋ. ಬಂತು ನೋಡು ಫೋನು, ಅವ್ರದ್ದೇ ಇರ್ಬೇಕು. ಅಯ್ಯೋ ಹಾಳಾದವು. ಹಲೋ ಲೇ, ಅವ್ರ ಅಪ್ಪ ಅದನಲ್ಲಿ ಸಿಕ್ಕಿದೆ ಚಾನ್ಸ್. ಬೆಂಕಿ ಹಚ್ಚಲೇ.
ಲೇ ವೆಂಕಟೇಶ ನೀನ್ ಫೋನ್ ಕಳ್ಕೊಂಡ್ರಿ ವಿಷಯ ಮನ್ಯಾಗ ಹೇಳ್ಬೇಡ್ಲಿ. ಮೊನ್ನೆ ಪೇಪರ್ದಾಗ ಫೇಲ್ ಆಗಿದಿ. ನಿಮ್ಮ ಅಪ್ಪಗ್ ಗೊತ್ತಾಯ್ತು ಅಂದ್ರ ನಿನ್ನ ಹೊಡಿತಾನ ಮಗನ. ಹುಷಾರ್ಲಿ. ಸೂಪರ್ ಲೇ ಅವ್ರ ಅಪ್ಪನ್ ಗುಮ್ತಾನ್ಲೇ ಅವನ. ನಿನ್ ಫೋನ್ ಎಲ್ಲಿ? ಫೋನ್ ಅಪ್ಪ. ಅಯ್ಯೋ ನನ್ ಎಕ್ಕಡ ಸಿಕ್ತ. ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಕಾಲೇಜು ಆದರ್ಶ ಮತ್ತು ಶಿಸ್ತಿಗೆ ಹೆಸರುವಾಸಿಯಾಗಿದೆ. ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳು, ನಿಯಮವನ್ನು ಮುರಿಯುವುದು, ಅಶಿಸ್ತು ಇದ್ಯಾವುದನ್ನು ನಾನು ಸಹಿಸೋದಿಲ್ಲ. ಅವ್ರ ಪಾಠ ಕಲಿ ಅಂದ್ರೆ ಅವ್ರ ಮಾತಾ ಕಲ್ತಿಯಲ್ಲ. ಮನೆಗೆ ಹೋಗ್ಬೇಕು. ನಮ್ಮ ಕಾಲೇಜು, ನಮ್ಮ ನಿಯಮ, ನಮ್ಮ ಧ್ಯೇಯ. ಮಕ್ಕಳೇ, ಇದನ್ನು ಪಾಲಿಸೋದು ಅಷ್ಟೇ ನಮ್ಮ ಕೆಲಸ. ನಿಮ್ಮ ಲೆಕ್ಚರರ್ಸ್ ಏನೋ ನೋಡ್ಲಿಕ್ಕತ್ತಳ. ಅಯ್ಯೋ ಲೇ ಸುಮ್ಮಾಕಿರಲೇ. ಟಿಕೆ ಬೋಸ್ ಆಕೆ ಪ್ರಿನ್ಸಿ ಮಗಳದಾಳ. ಅಲೇ ಒಳ್ಳೆ ಬೆಳೆ ತೆಗ್ದನವನು. ಅಲ್ಲ ಅವಳು ಯಾವಾಗ ನಮ್ ಕಾಲೇಜಿಗೆ ಬಂದ್ಲು ಅಂತ? ಅಂತದ್ದೆಲ್ಲ ಗೊತ್ತಾಗ್ಬೇಕು ಅಂದ್ರ ನಿಯತ್ತ ಕಾಲೇಜಿಗೆ ಬರ್ಬೇಕು ಪಾತಮ್ಮ. ನಮಗ್ ಅಷ್ಟೊಂದೆಲ್ಲ ಪುರ್ಸತಿಲ್ಲ ಐತಿ. ಅದು ಅಲ್ದೆ ಯಾಕೆ ನಮ್ ಕ್ಲಾಸೇ ಅಂತ. ಕ್ಲಾಸ್ ಅಲ್ಲಿ ನಾನು ಇವಳನ್ನ ನೋಡೇ ಇಲ್ಲ. ಆಹಾ ಲೇ ಹುಚ್ಚಮಂಗ್ಯ, ಇಡೀ ವಾರ ಕ್ಲಾಸ ನಮ್ಮನ್ನ ನೋಡಿಲ್ಲ. ಓ ಕರೆ 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 ಕರೆ. ಹೊರಡಿ, ನಿಮ್ ಕ್ಲಾಸ್ಗಳಿಗೆ ಹೊರಡಿ.